1955. ಇಲ್ಲಿ ಏನಾಗಿತ್ತು ಅಂತಂದ್ರೆ ಅನ್ಟಚಬಿಲಿಟಿ ಅಫೆನ್ಸ್ ಆಕ್ಟ್ ಒಳಗೆ ಇದರ 1955ರಲ್ಲಿ ಕಾನೂನನ್ನು ತಗೊಂಬಂದ್ರ ನಂತರ ಇದರ ಅಧ್ಯಯನಕ್ಕಾಗಿ ಒಂದು ಕಮಿಟಿಯನ್ನ ನೇಮಕ ಮಾಡಿದ್ರು, ಅನ್ಟಚಬಿಲಿಟಿ ಕಮಿಟಿ. ಆ ಕಮಿಟಿ ಯಾವ್ದಪ್ಪ ಅಂತಂದ್ರೆ ಹೆಸರು ಹೇಳ್ತೀನಿ, ಕಮಿಟಿ ಆನ್ ಅನ್ಟಚಬಿಲಿಟಿ. ಏನ್ ಮಾಡಿದ್ರು ಅಂತಂದ್ರೆ 1955ರಲ್ಲಿ ಜಾರಿಗೆ ತಂದಿರತಕ್ಕಂಥ ಅನ್ಟಚಬಲ್ ಅಫೆನ್ಸ್ ಆಕ್ಟ್ ಅನ್ನ ಅಧ್ಯಯನ ಮಾಡಲು, ಅದು ಹೆಂಗೆ ಕಾರ್ಯರೂಪಕ್ಕೆ ಬಂದೈತಿ, ಆಮೇಲೆ ಅದು ಹೆಂಗೆ ಕಾರ್ಯನಿರ್ವಹಿಸಾಕೈತಿ ಅಂತೇಳಿ ಅಧ್ಯಯನ ಮಾಡಲು ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ. ಆ ಕಮಿಟಿ ಹೆಸರು ಕಮಿಟಿ ಆನ್ ಅನ್ಟಚಬಿಲಿಟಿ ಎಕನಾಮಿಕ್ ಅಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂತೇಳಿ. ಇದರ ಅಧ್ಯಕ್ಷ ಯಾರಾಗಿರ್ತಾರೋ ಅಂತಂದ್ರೆ ಇಳಯ ಪೆರುಮಾಳ್ ಅಂತೇಳಿ. ಯಾರು? ಇಳಯ ಪೆರುಮಾಳ್ ಇದರ ಅಧ್ಯಕ್ಷರಾಗಿರ್ತಾರೆ. ಇವರು ರಿಪೋರ್ಟ್ ಕೊಡ್ತಾರೆ ಯಾವಾಗ ಅಂತಂದ್ರೆ ಸ್ಟಡಿ ಮಾಡಿ 1969ರಲ್ಲಿ. ಈ ರಿಪೋರ್ಟ್ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದ್ರೆ ತಿದ್ದುಪಡಿ ತಗೊಂಡ್ಬರ್ತಾರೆ. 1976ರಲ್ಲಿ ಹೆಸರು ಚೇಂಜ್ ಮಾಡ್ತಾರೆ, ಅನ್ಟಚಬಿಲಿಟಿ ಅಫೆನ್ಸ್ ಆಕ್ಟ್ ಅನ್ನ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತೇಳಿ. ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಂತೇಳಿ ಏನು ಮಾಡ್ತಾರೋ ಅಂತಂದ್ರೆ ಹೆಸರು ಬದಲಾವಣೆ ಮಾಡ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಟಫ್ ಕಾನೂನುಗಳನ್ನು ಆ್ಯಡ್ ಮಾಡ್ತಾರೆ, ಕಠಿಣ ಕಾನೂನುಗಳನ್ನು ಸೇರ್ಪಡೆ ಮಾಡ್ತಾರೆ. ಅವು ಯಾವ್ಯಾವ ಅನ್ನೋದನ್ನ ನೋಡೋಣ. ಅಂದ್ರೆ ಇಲ್ಲಿವರೆಗೂ ಅನ್ಟಚಬಿಲಿಟಿಯನ್ನು ಕಾಗ್ನಿಜಬಲ್ ಅಫೆನ್ಸು, ನಾನ್ ಕಂಪೌಂಡೇಬಲ್ ಅಫೆನ್ಸು ಅಂತ ಕನ್ಸಿಡರ್ ಮಾಡಿರೋದಿಲ್ಲ. ಈ ಕಾಯ್ದೆಯ ಜಾರಿ ಆದ ನಂತರ ಅನ್ಟಚಬಿಲಿಟಿಯನ್ನು ಕಾಗ್ನಿಜಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಾಮಾನ್ಯ ಕಾನೂನುಗಳಿಗೆ ಸಂಬಂಧಿಸಿದಂತೆ ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಅರೆಸ್ಟ್ ವಾರೆಂಟು ಮ್ಯಾಜಿಸ್ಟ್ರೇಟರಿಂದ ಇಶ್ಯೂ ಆದ ನಂತರ ಅರೆಸ್ಟ್ ಮಾಡಬೇಕು, ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ರೂಲ್. ಆದರೆ ಕಾಗ್ನಿಜಬಲ್ ಅಫೆನ್ಸ್ ಅಲ್ಲಿ ಪೊಲೀಸ್ ಆಫೀಸರ್ಗೆ ಅದರ ಅವಶ್ಯಕತೆ ಇಲ್ಲ. ಪೊಲೀಸ್ ಆಫೀಸರ್ PO ಕ್ಯಾನ್